ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನರೇಂದ್ರ ಮೋದಿ ಅವರು ಬರೋದಕ್ಕೆ ಮುಂಚೆ 60 ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನು ನಡೆಸದಂತಹ ಪಕ್ಷಗಳು, ಅದರಲ್ಲಿ ಹೆಚ್ಚಿನ ಅಂಶ ಕಾಂಗ್ರೆಸ್ ಪಾರ್ಟಿನೇ ಇದೆ. ಎಷ್ಟು ಏಮ್ಸ್ ಗಳನ್ನ ನೀವು ಇಟ್ಟಿದ್ರಿ? ಅಜ್ಜಿಗೆ ಹೇಳ್ಬಿಡು ತಲೆ ತಿಂತವನೆ, ಹೇಳ್ಬಿಡ್ಲಾ? ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಮಾತಾಡ್ತಾರೆ, ಒಂದೇ ಭಾರತ್ ರೈಲ್ಗಳೆಲ್ಲ ಡಕೋಟಾ ಅಂತ ಹೇಳಿ ಮಾತಾಡಿದಾರ ಅವ್ರ ಮನೆ. ಎಲ್ಲ ತಿರ್ಬೋಕಿ ನನ್ ಮಗನೇ. ಕರೆಕ್ಟಪ್ಪ, ನಾನು ಇವತ್ತವರೆಗೂ ನಿಮ್ ಬಗ್ಗೆ ಮಾತಾಡ್ಲಿಲ್ಲ, ಇವತ್ ಕೇಳ್ತೇನೆ ಈ ಮುಖಾಂತರ. ಅಂತದ್ದೇ ಡಕೋಟಾ ಎಕ್ಸ್ಪ್ರೆಸ್ ಗಳನ್ನ ನೀವು 60 ವರ್ಷದಿಂದ ಯಾಕೆ ಕೊಡ್ಲಿಲ್ಲ? ನಿನ್ನ ಲೆಕ್ಕಾಚಾರಕ್ಕೆ ನಿನ್ನ ಹತ್ರ ಹಣ ಉಂಟು, ಪವರ್ ಉಂಟು, ನೀನ್ ಫ್ಲೈಟ್ ಅಲ್ಲಿ ಹೋಗ್ತೀಯ. ನಂತರ ಒಬ್ಬ ಶ್ರೀ ಸಾಮಾನ್ಯ ಒಂದೇ ಭಾರತ್ ರೈಲಲ್ಲಿ ಹೋಗುವಾಗ ನನ್ಗೆ ಅದು ಫ್ಲೈಟ್ ಗಿನ್ನ ಹೆಚ್ಚಿನ ಫೀಲಿಂಗ್ ಅನ್ನು ಕೊಡುತ್ತೆ, ನನ್ನ ದೇಶದ ಬಗ್ಗೆ ಒಂದು ಗೌರವವನ್ನ ಹೆಚ್ಚಿಸುತ್ತೆ, ಹೆಮ್ಮೆ ಅನ್ಸುತ್ತೆ ನನಗೆ ಭಾರತೀಯ ಅಂತ. ನಮ್ಮ ಒಂದು ತಜ್ಞರೇನಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ಆ ಒಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡ್ತಕ್ಕಂತ ಹಕ್ಕು ನಿನಗಿಲ್ಲ. ಯಾಕಂದ್ರೆ ನೀವು ಪ್ರತಿಯೊಂದನ್ನು ರಾಜಕೀಯದ ದೃಷ್ಟಿಯಿಂದ ನೋಡೋದ್ರಿಂದ ಒಬ್ರು ಮಾಡ್ತಕ್ಕಂತ ಒಳ್ಳೆ ಕೆಲಸವನ್ನ ನೀವು ಪ್ರಶಂಸೆ ಮಾಡುವಂತ ಮಟ್ಟದಲ್ಲಿ ಇವತ್ತು ಇಲ್ಲ. ಮಾನ ಮರ್ಯಾದೆ ಇಲ್ವಾ? ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಉಚಿತ ಭಾಗ್ಯಗಳು ಸರ್ಕಾರ ನಿರಂತರವಾಗಿ ಕೊಡಕ್ ಆಗಲ್ಲ. ಆ ಉಚಿತ ಭಾಗ್ಯಗಳಿಗೆ ನಾವು ಮಾರೋದ್ರೆ ಮುಂದೆ ಬಲಿಷ್ಠವಾಗಿರುವಂತ ಸರ್ಕಾರ ಬರಲ್ಲ, ದೇಶ ಬಲಿಷ್ಠ ಆಗಕ್ಕೂ ಸಾಧ್ಯ ಇಲ್ಲ. ಇವಾಗ ಒಬ್ಬ ವ್ಯಕ್ತಿಗೆ ಮನೆ ಇಲ್ಲ ಅನ್ಕೊಳ್ಳಿ, ಅವನಿಗೆ ಮನೆನೇ ಕೊಟ್ಬಿಡ್ಬೇಕು. ಹಲೋ ಸಿದ್ದರಾಮಯ್ಯ, ಎಲ್ಲಿದೀಪ? ಅಲ್ಲ, ಹೆಂಗಸರು ಫ್ರೀ ಮಾಡಿ ಗಂಡಸರಿಗೆ ವಯಸ್ಸಾದರಿಗೆ ಟಿಕೆಟ್ ಇಲ್ಲ. ಮೊದ್ಲೆಲ್ಲ ಇಂದಿರಾ ಆವಾಸ್ ಯೋಜನೆ, ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತೆಲ್ಲ ಹೆಸರಿಡ್ತಾ ಇದ್ರು. ಆದ್ರೆ ಇವತ್ತಿರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಅವ್ರ ಹೆಸರನ್ನ ಎಲ್ಲೂ ಇಟ್ಟಿಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇಟ್ಟಿದ್ದಾರೆ, ಪ್ರಧಾನ ಮಂತ್ರಿ ಜನೌಷಧ್ ಕೇಂದ್ರ ಅಂತ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ. ರಾಹುಲ್ ಗಾಂಧಿ ಅವರಿಗೆ ದೇಶವನ್ನು ಮುನ್ನಡೆಸುವ ಶಕ್ತಿ ಇದೆಯಾ? ರಾಹುಲ್ ಗಾಂಧಿ ಅವ್ರಿಗೆ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಿದ್ರೆ ಅವ್ರ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇರ್ಲಿಲ್ಲ. ಭಾವನಾತ್ಮಕವಾದ ಜೀವಿ ನಾನು. ಅಸ್ತ್ರಗಳನ್ನ ಕೊಡ್ತಾ ಹೋಗ್ತಾರ ಅವರು. ರಾಹುಲ್ ಗಾಂಧಿ ಅವ್ರು ಇರ್ಬೇಕು ರಾಜಕಾರಣದಲ್ಲಿ. ರಾಹುಲ್ ಗಾಂಧಿ ಅವರು ರಾಜಕಾರಣದಲ್ಲಿ ಇದ್ದಾಗ ಮಾತ್ರ ಮೋದಿ ಅಂತ ಸಮರ್ಥ ನಾಯಕರಿಗೆ ಪ್ರಬಲವಾಗಿರುವಂತ ಅಸ್ತ್ರ ಸಿಗೋದು. ರಾಹುಲ್ ಗಾಂಧಿ ಅವರು ಹಗಲು ರಾತ್ರಿ ಶರ್ಟ್ ಎಲ್ಲ ಹರಿದುಕೊಂಡು ಹೋಗಿ ಮಲಗ್ತಾ ಇದ್ರು. ಇವತ್ತು ಯಾಕೆ ಮಾಡ್ಲಿಲ್ಲ? ಅವರು ಹಿಂದೂಗಳ ಮಕ್ಕಳು ಅನ್ನುವಂತ ಒಂದು ಕಾರಣಕ್ಕೆ ಮಾಡ್ಲಿಲ್ಲ. ರಾಹುಲ್ ಗಾಂಧಿ ಅವರ ಚಿಂತನೆಯೇ ಸರಿ ಇಲ್ಲ. ಕಾಂಗ್ರೆಸ್ ಇವತ್ತು ಒಂದು ಹಂತಕ್ಕೆ ಮುಳುಗೋಗ್ಲಿಕ್ಕೆ ರಾಹುಲ್ ಗಾಂಧಿನೇ ಕಾರಣ. ನಮ್ಮ ನೋವು ಅರ್ಥ ಆಯ್ತದ ನಿಮ್ಗೆ? ರಾಹುಲ್ ಗಾಂಧಿ ಅವ್ರು ತಿಳ್ಕೊಂಡಂಗೆ ದೇಶನ ಮುನ್ನಡೆಸೋದು ಈ ಕಡೆಯಿಂದ ಇಸ್ ತರಫ್ ಸೆ ಆಲೂ ಲಗಾದುಂಗ, ಇಸ್ ತರಫ್ ಸೋನಾ ನಿಕಾಲ್ ದುಂಗ ಅಂತ ಹೇಳ್ತಕ್ಕಂಥದ್ದಲ್ಲ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇಲ್ಲ. ಒಂದು ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ ಗೆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನ ಮಂತ್ರಿ ಆಗಕ್ಕೆ ಇವ್ರು ಯಾರು ಬಿಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ನನ್ನ ಕಾಡ್ತಾ ಇದೆ.